ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀ ಗುರುಭ್ಯೋ ನಮಃ. ಇಂದಿನ ಸಂಚಿಕೆಯಲ್ಲಿ ಕನಕದಾಸರು ರಚಿಸಿದ ಹರಿಭಕ್ತಿ ಸಾರದ ಮುಂದಿನ ಅಧ್ಯಾಯವನ್ನು, ಮುಂದಿನ ಭಾಗವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಿಭಕ್ತಿ ಸಾರವು ಭಾಮಿನಿ ಷಟ್ಪದಿಯಲ್ಲಿ ಕೃತಿಯಾಗಿ ಒಂದು ಅಭೂತಪೂರ್ವವಾದ ಒಂದು ಸಾಹಿತ್ಯಿಕ ಮತ್ತು ಹರಿಭಕ್ತಿ ಸಾರದ ವರ್ಣನೆಯನ್ನು ಹರಿಭಕ್ತರಲ್ಲಿ ದಾಸಶ್ರೇಷ್ಠರಾದ ಶ್ರೀ ಕನಕದಾಸರು ರಚಿಸಿದ ಒಂದು ಮಹೋನ್ನತ ಕೃತಿಯಾಗಿದೆ. ಹರಿಭಕ್ತಿ ಸಾರವು ಈಗಾಗಲೇ ಹೇಳಿದಂತೆ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾದ ಒಂದು ಉತ್ತಮವಾದ ಕೃತಿಯಾಗಿದೆ. ಈ ಕೃತಿಯಲ್ಲಿ 108 ಪದ್ಯಗಳನ್ನು ಮತ್ತು 3 ಮಂಗಳ ಚರಣಗಳನ್ನು ದಾಸರು ರಚನೆ ಮಾಡಿದ್ದಾರೆ. ಈ ಕಾವ್ಯದಲ್ಲಿ ಹರಿಸ್ಮರಣೆಯು, ಹರಿಭಕ್ತಿಯು ಚಿರಂತನವಾಗಿ ನಡೆದಿದೆ. ಇಂದಿನ ಭಾಗದಲ್ಲಿ ನಾವು 47ನೇ ಪದ್ಯದಿಂದ 101ನೇ ಪದ್ಯದವರೆಗೆ ದಾಸರು ರಚನೆ ಮಾಡಿದ ಮೂಲ ಕೃತಿಯ ಸಾರಾಂಶ ಮತ್ತು ಸರಳವಾದ ಕನ್ನಡದಲ್ಲಿ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಇದರಲ್ಲಿ ಕನಕದಾಸರು ಮನುಷ್ಯನ ನಿಸ್ಸಹಾಯಕತೆ, ಜನನ, ದೇಹದ ನಶ್ವರತೆ, ಭಗವಂತನ ಕರುಣೆ, ಶಕ್ತಿ, ಮನುಷ್ಯನ ಬಹಿರಂಗ ಆಗು ಹೋಗುಗಳಿಗೆ ತಿಲಾಂಜಲಿ ಕೊಟ್ಟು ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸುವ ಅಗತ್ಯ ಕುರಿತು ವಿವರಿಸಿದ್ದಾರೆ. ಬನ್ನಿ ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಇಲ್ಲಿಹನು ಅಲ್ಲಿಲ್ಲವೆಂಬಿ ಸೊಲ್ಲದು ಹೊರಗಳೊಳಗೆ, ನೀನಲ್ಲದಿಲ್ಲನೆಕ್ತ್ರವೆಂಬುದನೆಲ್ಲ ಕೆಲರು ಬಲ್ಲರಿಳಿಯೊಳು ಭಾಗವತರಾದೆಲ್ಲರಿಗೆ ವಂದಿಸಿದ ಕುಜನರಿ ಗಿಲ್ಲ ಸದ್ಗತಿ ನೋಡು ರಕ್ಷಿಸು ನಮ್ಮ ನನವರತ. ಅಂದರೆ ದೇವರು ಇಲ್ಲಿದ್ದಾನೆ ಅಲ್ಲಿಲ್ಲ, ಅಲ್ಲಿದ್ದಾನೆ ಇಲ್ಲಿಲ್ಲ ಎಂಬ ಮಾತು ಸಲ್ಲದು. ಒಳಗೆ ಹೊರಗೆ ಎಲ್ಲೆಲ್ಲಿಯೂ ನೀನು ಇದ್ದೀಯೇ ಎಂಬುದನ್ನು ಭಕ್ತರು ಬಲ್ಲರು. ಅಂತಹ ಮಹಾತ್ಮರನ್ನು ವಂದಿಸದ ದುರುಳರಿಗೆ ಸದ್ಗತಿ ಇಲ್ಲ. ಈ ಪದ್ಯದಲ್ಲಿ ನಾವು ಅತಿ ಪ್ರಸಿದ್ಧವಾದ ಉದಾಹರಣೆಯನ್ನು ಕೊಡುವುದಾದರೆ, ಭಾಗವತದಲ್ಲಿ ತಿಳಿಸಿದ ಭಕ್ತಶ್ರೇಷ್ಠ ಪ್ರಹ್ಲಾದ ಹಿರಣ್ಯಕಶಿಪುವಿನ ಸಂವಾದ ಕಡೆಯಲ್ಲಿ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಕೇಳುತ್ತಾನೆ, ಈ ಕಂಬದಲ್ಲಿ ಇದ್ದಾನೆಯೇ ನಿನ್ನ ದೇವರು, ಆ ಕಂಬದಲ್ಲಿ ಇದ್ದಾನೆಯೇ? ಇದನ್ನು ಭಕ್ತ ಪ್ರಹ್ಲಾದರು ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ತನ್ನ ತಂದೆಯಾದ ಹಿರಣ್ಯಕಶಿಪುವಿಗೆ ಹೇಳಿ ಶ್ರೀ ನರಸಿಂಹದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಎಲ್ಲರಿಗೂ ಒಂದು ಉಪಕಾರ ಮಾಡಿದ್ದಾರೆ. ಸಿರಿಯ ಸಂಪತ್ತಿನಲ್ಲಿ ನೀ ಮೈ ಮರೆದು ಮದಗರ್ವದಲ್ಲಿ ದೀನರ ಕರುಣದಿಂದೀಕ್ಷಿಸದೆ ಕಡಿಗಣ್ಣಿಂದ ನೋಡುವರೇ, ಹರ ಹರ ಅನಾಥರನು ಪಾಲಿಸಿ ವರವ ಕೊಡುವ ಉದಾರಿ ಎಂಬಿ ಬಿರುದು ಬಿಡುವರೆ ತಂದೆ ರಕ್ಷಿಸು ನಮ್ಮ ನನವರತ. ಕೆಲವು ಜನರ ಸಿರಿವಂತಿಕೆಯನ್ನು, ಮೊದಗರ್ವಗಳನ್ನು ನೋಡಿ ಮೈಮರೆತು ನಮ್ಮಂತಹ ದೀನರನ್ನು ನೀನು ಕರುಣೆಯಿಂದ ನೋಡದೆ ಉಪೇಕ್ಷಿಸಬಹುದೇ? ಹರಹರ ಅನಾಥರನ್ನು ಪಾಲಿಸಿ ವರವನ್ನು ಕೊಡುವ ಉದಾರಿ ಎಂಬ ಬಿರುದನ್ನು ತ್ಯಜಿಸಿ ಬಿಡುವೆಯಾ? ಓ ತಂದೆ, ನಮ್ಮನ್ನು ಅನವರತ ರಕ್ಷಿಸು. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು, ಮತಿಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು.
ಏನು ಬಲ್ಲೆನು ನಾನು ನೆರೆಸು ಜ್ಞಾನ ಮೂರುತಿ ನೀನು ನಿನ್ನ ಸಮಾನರುಂಟೆ ದೇವ ರಕ್ಷಿಸು ನಮ್ಮನವರತ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು. ಈ ಪದ್ಯವು ಅತ್ಯಂತ ಪ್ರಸಿದ್ಧವಾದ ಒಂದು ಪದ್ಯ. ಇದರ ಅರ್ಥ ಹೀಗಿದೆ: ಸ್ವಾಮಿ, ನಾನು ಅನಾಥ, ಸಮಸ್ತ ಲೋಕಗಳಿಗೂ ನೀನೇ ದಾತ. ನಾನು ಬುದ್ಧಿಗೇಡಿ, ನೀನು ಮಹಾಮಹಿಮನಾದ ಕೈವಲ್ಯಪತಿ. ನನಗೆ ಏನು ತಿಳಿದಿದೆ? ನಾನು ಅಜ್ಞಾನಿ, ನೀನಾದರೂ ಜ್ಞಾನಮೂರ್ತಿ, ಜ್ಞಾನ ಪರಿಪೂರ್ಣ ದೇವ. ನಿನ್ನ ಸಮಾನರುಂಟೆ, ನಮ್ಮನ್ನು ಅನವರತ ರಕ್ಷಿಸು ಸ್ವಾಮಿ. ತರಳತನದಲ್ಲಿ ಕೆಲವು ದಿನ, ದುರ್ಭರದ ಗರ್ವದಿ ಕೆಲವು ದಿನ, ಮೈ ಮರೆದು ನಿಮ್ಮಡಿಗೆರಗದಾದೆನು ವಿಷಯ ಕೇಳಿಯಲಿ. ನರಕ ಭಾಜನನಾಗಿ ಕಾಮಾತುರದಿ ಪರಧನ ಪರಸತಿಗೆ ಮನ ಹರಿದ ಪಾಪವ ಕಳೆದು ರಕ್ಷಿಸು ನಮ್ಮನವರತ. ಮೊದಲು ಕೆಲ ದಿನಗಳನ್ನು ನಾವು ಹುಡುಗಾಟಿಕೆಯಲ್ಲಿ ಕಳೆದೆನು. ಆಮೇಲೆ ಯೌವನದ ಗರ್ವದಿಂದ ಮೈಮರೆತು ವಿಷಯ ಸುಖವನ್ನು ನೆಚ್ಚಿ ಪರಧನ ಪರಸತಿಯರನ್ನು ಬಯಸಿದನು. ನರಕದಲ್ಲಿ ಬೀಳಲು ಯೋಗ್ಯನಾದೆನು. ಸ್ವಾಮಿ, ನನ್ನ ಪಾಪವನ್ನು ಕಳೆದು ಪಾಲಿಸು. ಮೆರೆದನಭ್ಯುದ ನಯನಿ ನಿಮ್ಮನು ಮೆರೆಯನಾಪತ್ತಿನಲಿ ಹರಿಯಂ. ದೊರೆಯುವೆನು ಮನವೇಕ ಭಾವದೊಳಿಲ್ಲ ನಿನ್ಮಡಿಯ. ಮರೆದು ಬಾಹಿರನಾದವನು ನೀ ಮರೆವರೇ ಹಸು ತನ್ನ ಕಂದನ. ಮರೆವುದೇ ಮಮತೆಯಲಿ ರಕ್ಷಿಸು ನಮ್ಮನವರತ. ಸುಖ ಬಂದಾಗ ನಿನ್ನನ್ನು ಮರೆತೆನು, ಕಷ್ಟ ಬಂದಾಗ ಮರೆಯದೆ ಓ ಹರಿ ಎಂದು ಹೊರಳುತ್ತೇನೆ. ನನ್ನ ಮನಸ್ಸು ನಿನ್ನಲ್ಲಿ ಏಕರೂಪವಾಗಿ ನಿಲ್ಲಿಸಿಲ್ಲ. ನಿನ್ನ ಪಾದವನ್ನು ಮರೆತು ದುರುಳನಾದೆನು. ನಾನು ಮರೆತರೂ ನೀನು ಮರೆಯಬಹುದೇ? ಹಸು ತನ್ನ ಕಂದನನ್ನು ಮರೆಯುವುದೇ? ಮಮತೆಯಿಂದ ರಕ್ಷಿಸು ನಮ್ಮ ಅನವರತ. ಧಾರಣಿಗೆ ವರ ಚಕ್ರವರ್ತಿಗಳಾರು ಮಂದಿ ನೃಪಾಲಕರು. 16 ಮಂದಿಯು ಧರಣಿಯನು ಮುನ್ನಾದ ನೃಪರೆನಿತೋ. ವೀರರನು ಮೆಚ್ಚಿದಳೆ ಧರಣಿ ನಾರಿ ಬಹು ಮೋಹದಳು ನಿನ್ನನು. ಸೇರಿಯೋಲೈಸುವಳು ರಕ್ಷಿಸು ನಮ್ಮನವರತ. ಈ ಭೂಮಿಯನ್ನು ಆಳಿದವರಲ್ಲಿ 6 ಚಕ್ರವರ್ತಿಗಳಿಗೂ 16 ರಾಜರು ಪ್ರಸಿದ್ಧರಾಗಿ ಗತಿಸಿದರು. ಆಳಿದ ಇತರ ರಾಜರುಗಳು ಇನ್ನೆಷ್ಟೋ. ಭೂದೇವಿಯು ಯಾರನ್ನಾದರೂ ಶಾಶ್ವತವಾಗಿ ಮೆಚ್ಚಿದಾಳೆ. ನಿನ್ನನ್ನೊಬ್ಬನನ್ನು ಮಾತ್ರ ಸ್ಥಿರವಾಗಿ ಮೆಚ್ಚಿ ಓಲೈಸುತ್ತಿದ್ದಾಳೆ. ಭಾರಕರ್ತನು ನೀ ಬಹು ಸಂಸಾರಿ ಎಂಬುದ ನಿಗಮತತಿ. ಕೈವಾರಿಸುತ್ತಿದ್ದಿದೆ ದಿವಿಜ ಮನುಜ ಭುಜಂಗದೊಳಗಿನ್ನೂ. ಆರಿಗುಂಟು ಸ್ವತಂತ್ರ ನಿನ್ನಂತಾರು ಮುಕ್ತಿಯ ನೀವ ಸದ್ಗುರು. ವಾರು ಜಗದಧ್ಯಕ್ಷ ರಕ್ಷಿಸು ನಮ್ಮನವರತ. ಜಗತ್ತೇ ನಿನ್ನ ಕುಟುಂಬವೆಂದು ಇದನ್ನು ಪಾಲಿಸುವ ಹೊಣೆ ನಿನ್ನದೆಂದು ವೇದಗಳು ಹೇಳುತ್ತಿವೆ. ದೇವತೆಗಳಲ್ಲಾಗಲಿ ಮನುಷ್ಯರಲ್ಲಾಗಲಿ ಪಾತಾಳದಲ್ಲಿರುವ ಭುಜಂಗದಲ್ಲಾಗಲಿ ನಿನಗಿರುವ ಸ್ವಾತಂತ್ರ್ಯ ಯಾರಿಗುಂಟು ಸ್ವಾಮಿ? ಮುಕ್ತಿಯನ್ನು ಕೊಡುವ ಸದ್ಗುರು ನೀನಲ್ಲದೆ ಇನ್ನು ಯಾರು? ಹೇ ಜಗನ್ನಾಥ, ನಮ್ಮನ್ನು ರಕ್ಷಿಸು ಅನವರತ. ಗತಿ ವಿಹೀನರಿಗಾರು ನೀನೇ ಗತಿ ಕಣಾಪತಿ ಕರೆಸಿಕೊಡು. ಸದ್ಗತಿಯನೇ ನೆಲೆ ದೇವ ನಿನಗಪರಾಧಿ ನಾನಲ್ಲ. ಶ್ರುತಿ ವಚನವಾಡುವುದು ಶರಣಾಗತರ ಸೇವಕನೆಂದು ನಿನ್ನನು. ಮತವಿಡಿದು ನಂಬಿದೆನು ರಕ್ಷಿಸು ನಮ್ಮನವರತ.
ಹೇ ದೇವ, ಗತಿಯಿಲ್ಲದವರಿಗೆ ನೀನೇ ಗತಿ. ನನಗೆ ಸದ್ಗತಿಯನ್ನು ಕೊಡು. ನಿನಗೆ ನಾನು ಯಾವ ಅಪರಾಧವನ್ನೂ ಮಾಡಿಲ್ಲ. ನೀನೇ ಶರಣಾಗತರನ್ನು ಕಾಪಾಡುವೆಯೆಂದು ವೇದವು ಘೋಷಿಸುತ್ತದೆ. ಆದ್ದರಿಂದ ನಿನ್ನನ್ನೇ ನಂಬಿದ್ದೇನೆ, ನಮ್ಮನ್ನು ಸಲಹು. ಈಗಲೋ ಈ ದೇಹವಿನ್ನಾವಾಗಲೋ ನಿಜವಿಲ್ಲವೆಂಬುದ ನೀಗ ತಿಳಿಯದೆ ಮಡದಿ ಮನೆ ಮನೆ ವಾರ್ತೆಯೆಂದೆಂಬ ರಾಗಲೋಭದಿ ಮುಳುಗಿ ಮುಂದಣ ತಾಗುಬಾಗಳರಿಯೆ ನಿನ್ನ ಸಮಾಗವ ಬಯಸುವೆನು ರಕ್ಷಿಸು ನಮ್ಮನವರತ. ಸಮಾಗವ ಬಯಸುವೆನು ರಕ್ಷಿಸು ನಮ್ಮನವರತ. ಈ ದೇಹವು ಈಗಲೋ ಅಥವಾ ಇನ್ಯಾವಾಗಲೋ ಹೋಗುವುದು, ಒಟ್ಟಿನಲ್ಲಿ ಇದು ಸ್ಥಿರವಲ್ಲ ಎಂಬುದನ್ನು ಅರಿಯದೆ ಮಡದಿ ಮನೆಗೆಲಸ ಎಂಬ ವ್ಯಾಮೋಹದಲ್ಲಿ ಮುಳುಗಿ ಮುಂದಿನ ಆಗು ಹೋಗುಗಳನ್ನು ಅರಿಯಲಿಲ್ಲ. ಈಗ ನಿನ್ನ ದರ್ಶನವನ್ನು ಬಯಸುತ್ತಿದ್ದೇನೆ ಸ್ವಾಮಿ, ನಮ್ಮನ್ನು ಅನವರತ ರಕ್ಷಿಸು. ಮಾಂಸರಕ್ತದ ಮಡುವಿನಲಿ ನವಮಾಸ ಜನನಿಯ ಜಠರದೊಳಗಿರು ವಾಸಮಯದಲ್ಲಿ ವೃತ್ತಿಯನ್ನು ಕಲ್ಪಿಸಿದ ಪ್ರಭುವಾರು. ನೀ ಸಲಹುದವನಲ್ಲದೆ ಕರುಣಾ ಸಮುದ್ರನು ನೀನಿರಲು ಕಮಲಾಸನನ ಹಂಗೇಕೆ ರಕ್ಷಿಸು ನಮ್ಮನವರತ. 9 ತಿಂಗಳು ತಾಯಿಯ ಹೊಟ್ಟೆಯಲ್ಲಿ ರಕ್ತ ಮಾಂಸಗಳ ಮಡುವಿನಲ್ಲಿ ಇದ್ದೇನು. ಅಲ್ಲಿಯೂ ನನ್ನ ಯೋಗಕ್ಷೇಮಗಳನ್ನು ನೋಡಿಕೊಂಡು ಸಲಹಿದ ಪ್ರಭು ನೀನಲ್ಲವೇ. ದಯಾಸಮುದ್ರನಾದ ನೀನಿರುವಾಗ ಬ್ರಹ್ಮನನ್ನು ನಾನು ಲೆಕ್ಕಿಸಲಾರೆ. ಅವನ ಹಂಗೇನು, ನೀನೇ ನಮ್ಮನ್ನು ರಕ್ಷಿಸು ಅನವರತ. ಬಲು ಮೃಗವು ಮರ ಪಕ್ಷಿ ಕೀಟಕ ಜಲಚರೌಘದಿ ಜನಿಸಿದೆನು. ಕೋಟಲೆಗೊಳಿಸಬೇಡ ಕಟಮಾನವನಾದ ಬಳಿಕಿನ್ನೂ ಒಲಿಸದಿರು ಯಮನಿಂದ ಮುರಹರ ಒಲಿದು ನಿನ್ನನು ಭಜಿಸುವವರಿಗೆ ಕೊಲೆಗೆ ಕಾರಣವೇನು ರಕ್ಷಿಸು ನಮ್ಮನವರತ. ಇದುವರೆಗೆ ಮೃಗ, ಮರ, ಹಕ್ಕಿ, ಹುಳು, ಮೀನು ಮುಂತಾದ ನಾನಾ ಯೋನಿಗಳಲ್ಲಿ ಹುಟ್ಟಿ ಅಲೆದು ಈಗ ಮನುಷ್ಯ ಜನ್ಮಕ್ಕೆ ಬಂದಿದ್ದೇನೆ. ಇನ್ನು ಕೋಟಲೆಗೊಳಿಸಬೇಡ ಅಕಟ, ಮತ್ತೆ ಯಮನಿಂದ ಕೊಲ್ಲಿಸಬೇಡ. ಹೇ ಮುರಾರಿ, ಭಕ್ತಿಯಿಂದ ನಿನ್ನನ್ನು ಭಜಿಸುವೆ. ನನ್ನನ್ನೇ ಮತ್ತೆ ಮತ್ತೆ ಕೊಲೆಗೆ ಈಡು ಮಾಡಲು ಕಾರಣವೇನು. ನಮ್ಮನ್ನು ರಕ್ಷಿಸು ಅನವರತ. ಪಂಚಭೂತದ ಕಾಯದೊಳು ನೀ ವಂಚಿಸದೆ ಇರುತ್ತಿರಲು ಪೂರ್ವದ ಸಂಚಿತದ ಫಲವೆನ್ನಲೇಕಿದು ಮರುಳತನದಿಂದ ಮಿಂಚುವವರಿನ್ನುಂಟೆ ತಿಳಿಯ ಪ್ರಪಂಚವೆಲ್ಲಕ್ಕೆ ತಪ್ಪಿದವನಿ ಕೊಂಚುಗಾರನ ಕೃಷ್ಣ ರಕ್ಷಿಸು ನಮ್ಮನವರತ. ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ ಎಂಬ ಪಂಚಭೂತಗಳಿಂದ ಈ ಶರೀರ ಆಗಿದೆ. ಇದರಲ್ಲಿ ತಪ್ಪದೇ ನೀನು ಇರುತ್ತಿರುವಾಗ ಈ ಶರೀರವು ನನ್ನ ಸಂಚಿತದ ಫಲವೆಂದು ಹೇಳುವುದೇಕೆ. ಈ ಶರೀರವು ನಿನ್ನ ಅನುಗ್ರಹದಿಂದಲೇ ದೊರಕಿದೆ. ಮರುಳತನದಿಂದ ತಪ್ಪು ಮಾಡದವರು ಯಾರಿದ್ದಾರೆ. ಜನರಿಗೆ ಗೋಚರಿಸದೆ ಈ ಪ್ರಪಂಚವನ್ನೇ ಮೀರಿ ನಿಂತ ನೀನು ಸಾಮಾನ್ಯನೇ, ರಕ್ಷಿಸು ನಮ್ಮನವರತ. ಹಲವು ಕರ್ಮಗಳಿಂದ ಮೂತ್ರದ ಬಿಲಗಳಲ್ಲಿ ಸಂಚರಿಸಿ ಪದವಿಯ ಫಲವ ಕಾಣದೆ ಹೊಲಬು ತಪ್ಪಿದೆ ನಿನ್ನ ದೇಹದಲ್ಲಿ. ಒಲಿದು ನೀನಿರೆ ನಿನ್ನ ಸಲುಗೆಯ ಒಲುಮೆಯಲಿ ಬರಸೆಳೆವೆ ಮುಕುತಿಯ ಲಲನೆಯನೆ ತಳುವಿಲ್ಲ ರಕ್ಷಿಸು ನಮ್ಮನವರತ. ನನ್ನ ಕರ್ಮಗಳ ದಶೆಯಿಂದ ಮೂತ್ರದ ಬೆಲದಲ್ಲಿ ಅಲೆದು ನಾನಾ ಜನ್ಮಗಳನ್ನು ಎತ್ತಿದೆನು. ಸರಿಯಾದ ಫಲವನ್ನು ಕಾಣದೆ ದಾರಿ ತಪ್ಪಿದೆನು.
ನನ್ನ ದೇಹದಲ್ಲಿ ನೀನು ಅಂತರ್ಯಾಮಿಯಾಗಿ ನೆಲೆಸಿದ್ದರೂ ನಿನ್ನ ಒಲಮೆಯನ್ನು ಪಡೆದು ಮುಕ್ತಿಯೆಂಬ ತರುಣಿಯರನ್ನು ಪಡೆಯಲು ನನ್ನಿಂದಾಗಲಿಲ್ಲ. ಎತ್ತಿದೆನು ನಾನಾ ಶರೀರವ ಹೊತ್ತು ಹೊತ್ತಲಿಸಿದೆನು, ಸಲೆ ಬೇಸತ್ತು ನಿನ್ನಯ ಪದವ ಕಾಣದೆ ತೊಳಲಿ ಬಳಲಿದೆನು. ಸತ್ತು ಹುಟ್ಟುವ ಹುಟ್ಟಿ ಹಿಂಗುವ ಸುತ್ತ ತೊಡಕನು ಮಾಡಿಸಲೆ, ಪುರುಷೋತ್ತಮನೆ ಮನವಲಿದು ರಕ್ಷಿಸು ನಮ್ಮ ನನವರತ. ಹೇ ಪುರುಷೋತ್ತಮ, ಇದುವರೆಗೆ ನಾನು ಶರೀರಗಳಲ್ಲಿ ಜನ್ಮವೆತ್ತಿದೆನು, ಬೇರೆ ಬೇರೆ ದೇಹಗಳನ್ನು ಹೊತ್ತು ಹೊತ್ತು ಅಲಿದೆನು. ನಿನ್ನ ಪಾದವನ್ನು ಕಾಣದೆ ತೊಳಲಿ ಬಳಲಿದೆನು. ಸಾಯುವುದು, ಹುಟ್ಟುವುದು, ಮತ್ತೆ ಸಾಯುವುದು, ಹೀಗೆ ತುದಿಯಿಲ್ಲದೆ ಸುತ್ತುವ ತೊಡಕನ್ನು ಸ್ವಾಮಿ ಕೃಪೆಯಿಂದ ಪರಿಹರಿಸು. ಇಂದು ಈ ಜನ್ಮದಲ್ಲಿ ನೀನೇ ಬಂದು ಹಿಂದಣ ಜನ್ಮದಲ್ಲಿ ಬಳಿ ಸಂದು ಮುಂದಣ ಜನ್ಮ ಗದಿಪತಿಯಾಗಿ ಇರುತ್ತಿರಲು. ಎಂದಿಗೂ ತನಗಿಲ್ಲ ತನು ಸಂಬಂಧ ನಿನ್ನನು ಎನಗೆ ನೀ ಗತಿ ಎಂದು ಭಿನ್ನವಿಸಿದೆನು ರಕ್ಷಿಸು ನಮ್ಮ ನನವರತ. ಈ ಜನ್ಮದಲ್ಲಿ ಆಗಲಿ ಹಿಂದಿನ ಮುಂದಿನ ಜನ್ಮಗಳಲ್ಲಾಗಲಿ ಈ ದೇಹಕ್ಕೆ ನೀನೇ ಒಡೆಯ. ಎಂದಿಗೂ ಈ ದೇಹದ ಒಡೆಯತನ ನನಗಿಲ್ಲ, ಎಲ್ಲವೂ ನಿನ್ನದೇ. ನನಗೆ ನೀನೇ ಗತಿ ಎಂದು ಭಿನ್ನಯಿಸುತ್ತೇನೆ, ರಕ್ಷಿಸು ನಮ್ಮ ನನವರತ. ಗಣನೆಯಿಲ್ಲದ ಜನನಿಯರು ಮೊಲೆಯುಣಿಸಲ ಪಯ ಬಿಂದುಗಳನದ ನೆನೆಸಲಳವೇ ಸಪ್ತ ಸಾಗರಗಧಿಕವೆನಿಸುವುದು. ಬಣಗು ಕಮಲ ಜನದಕ್ಕೆ ತಾನೇ ಮಣೆಯಗಾರನು ಈತ ಮಾಡಿದ ಕುಣಿಕೆಗಳ ನೀ ಬಿಡಿಸಿ ರಕ್ಷಿಸು ನಮ್ಮ ನನವರತ. ಇದುವರೆಗೆ ನಾನಾ ಜನ್ಮಗಳಲ್ಲಿ ಎಷ್ಟು ಮಂದಿ ತಾಯಂದಿರ ಮೊಲೆ ಹಾಲನ್ನು ನಾನು ಕುಡಿದೆನು. ಹಾಲಿನ ಹನಿಗಳನ್ನು ಸೇರಿಸಿದರೆ 7 ಸಮುದ್ರದ ಗಳಿಗಿಂತ ದೊಡ್ಡದಾಗಬಹುದು. ಎಷ್ಟು ತಾಯಂದಿರು ನನಗೆ ಎಣಿಸಲು ಸಾಧ್ಯವೇ? ಹಾಳಾದ ಆ ಬ್ರಹ್ಮನೇ ಎದಕ್ಕೆ ಹೊಣೆ? ಓ ಸ್ವಾಮಿ, ಅವನ ಕುಣಿಕೆಗಳಿಂದ ನಮ್ಮನ್ನು ಬಿಡಿಸು, ರಕ್ಷಿಸು ಅನವರತ. ಲೇಸ ಕಾಣೆನು ಜನನ ಮರಣದಿ ಘಾಸಿಯಾದೆನು ನೊಂದೆನ ಕಟ. ಲೇಸೆನಿಸಿ ನೋಡಲು ಪರಾಪರ ವಸ್ತು ನೀನಾಗಿ. ನೀ ಸಲಹುವವನಲ್ಲದೆ ಕರುಣಾ ಸಮುದ್ರನು ನೀನಿರಲು. ಕಮಲಾಸನವ ಹಂಗೇನು ರಕ್ಷಿಸು ನಮ್ಮ ನನವರತ. ಈ ಹುಟ್ಟು ಸಾವುಗಳ ಗೊಂದಲದಲ್ಲಿ ಸಿಕ್ಕಿ ಘಾಸಿಯಾದೆನು, ನೊಂದೆನು, ಲೇಸನ್ನು ಕಾಣದಾದೆನು. ಪರಾತ್ಪರ ವಸ್ತುವಾದ ನೀನೊಬ್ಬನೇ ಸತ್ಯ, ಮಂಗಳಕಾರಿ, ಕರುಣಾಸಮುದ್ರನಾದ ನೀನು ನನ್ನನ್ನು ಸಲಹಬೇಕು. ನೀನಿರಲು ಇನ್ನು ಬ್ರಹ್ಮನ ಹಂಗೇನು? ಕಾಪುರುಷರೈದಾರು ಮಂದಿ ಸಮೀಪದಲ್ಲಿ ಕಾಡುವರು ಎನ್ನನು. ನೀ ಪರಾಮರಿಸದೆ ಪರಾಕಾಗಿಹುದು ಲೇಸಲ್ಲ. ಶ್ರೀಪದಾಬ್ಜವ ಸೇವೆಯಲಿ ನೆರೆ ಪಾಪವನು ಪರಿಹರಿಸೆ ನೀ. ನಿಜ ರೂಪಿನಲ್ಲಿ ಬಂದೊಲಿದು ರಕ್ಷಿಸು ನಮ್ಮ ನನವರತ. ಕಾಮ, ಕ್ರೋಧ ಮುಂತಾದ 5 ಮಂದಿ ದುರುಳರು ಬಳಿಯಲ್ಲಿದ್ದು ನಮ್ಮನ್ನು ಕಾಡುತ್ತಿರುತ್ತಾರೆ. ಅವರ ಕಾಟವನ್ನು ತಪ್ಪಿಸದೆ ನೀನು ಸುಮ್ಮನಿರುವುದು ಲೇಸಲ್ಲ. ಕೃಪೆ ಮಾಡಿ ನಿನ್ನ ನಿಜರೂಪವನ್ನು ತೋರಿಸು. ನಿನ್ನ ಅಡಿದಾವರೆಗಳನ್ನು ಸೇವಿಸಿ ಪಾಪವನ್ನು ಕಳೆದುಕೊಳ್ಳುವೆನು. 5 ತತ್ವಗಳಾದ ಒಂದೊತ್ತೈದು ಕಡೆಯಲಿ ತತ್ವವೆಪ್ಪ
ತೈದು ಕೂಡಿದ ತನುವಿನಲಿ ವಂಚಿಸದೆ ನೀನಿರಲು ಭೇದಿಸದೆ ಜೀವಾತ್ಮತಾ ಸಂಪಾದಿಸಿದ ಸಂಚಿತ ಸುಕರ್ಮವ ನಾದರಿಸಿ ಕೈಗೊಂಡು ರಕ್ಷಿಸು ನಮ್ಮ ನನವರತ. ಒಂದೇ ಒಂದು ಮೂಲ ವಸ್ತುವು ಆಕಾಶ, ವಾಯು ಮುಂತಾದ 5 ತತ್ವಗಳಾಗಿ ಪರಿಣಮಿಸಿದೆ. ಕಡೆಯಲ್ಲಿ 25 ತತ್ವಗಳಾಗಿ ಈ ದೇಹವಾಯಿತು. ಈ ದೇಹದಲ್ಲಿ ನೀನಿರುವಾಗ ಜೀವಾತ್ಮರು ತನ್ನ ಸಂಚಿತ ಕರ್ಮವನ್ನು ಹೋಗಲಾಡಿಸಿ ಕೊಳ್ಳಲಾರನೇ ಸ್ವಾಮಿ, ಕೃಪೆ ಮಾಡಿ ಕೈ ಪಿಡಿದು ನಮ್ಮನ್ನು ರಕ್ಷಿಸು ಅನವರತ. ಎಂಟು ಗೇಣಿನ ದೇಹ ರೋಮಗಳೆಂಟು ಕೋಟಿಯ ಕೀಲ್ಗಳಿರುವ ತೆಂಟು ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು ನೆಂಟ ನೀನರ್ಗಲಿ ದಡೆ ಒಣ ಹೆಂಟೆಯಲಿ ಮುಚ್ಚುವರು ದೇಹದ ಲುಂಟೆ ಫಲ ಪುರುಷಾರ್ಥ ರಕ್ಷಿಸು ನಮ್ಮ ನನವರತ. ಇದು 8 ಗೇಣಿನ ದೇಹ, ರೋಮಗಳು 8 ಕೋಟಿ, ಕೀಲುಗಳು 68, ಮಾಂಸದಿಂದ ಮಾಡಿದ ಮನೆ ಇದು. ಇದರಲ್ಲಿ ನೆಂಟನಾದ ನೀನು ಇರುವವರೆಗೆ ಜನರು ಆದರಿಸುತ್ತಾರೆ. ನೀನು ಹೊರಟೆಯೆಂದರೆ ಈ ದೇಹವನ್ನು ಒಣಹೆಂಟೆಯಲ್ಲಿ ಉಳುತ್ತಾರೆ. ಈ ದೇಹದಲ್ಲಿ ಯಾವ ಪುರುಷಾರ್ಥ ಉಂಟು ಸ್ವಾಮಿ, ನಮ್ಮನ್ನು ಅನವರತ ರಕ್ಷಿಸು. ಸ್ನಾನ ಸಂಧ್ಯಾ ಜಪ ತಪ ದಾನ ಧರ್ಮ ಪರೋಪಕಾರ ವಿಹೀನ ಕರ್ಮದೊಳಿರುವೆನಲ್ಲದೆ ಬೇರೆ ಗತಿಯುಂಟೆ. ಏನು ಮಾಡಿದರೇನು ಮುಕ್ತಿ ಜ್ಞಾನವಿಲ್ಲದೊಡಿಲ್ಲ ಭಕ್ತಿಗೆ ನೀನೇ ಕಾರಣವಾಗಿ ರಕ್ಷಿಸು ನಮ್ಮ ನನವರತ. ಸ್ನಾನ, ಸಂಧ್ಯಾವಂದನೆ, ಧ್ಯಾನ, ಜಪ, ತಪಸ್ಸು, ದಾನ, ಧರ್ಮಗಳು, ಪರೋಪಕಾರ ಇವುಗಳನ್ನು ಬಿಟ್ಟು ಇನ್ನು ಯಾವುದರೊಂದು ಕೆಲಸದಲ್ಲಿ ಸದಾ ತೊಡಗಿರುತ್ತೇನೆ. ಯಾವ ಕೆಲಸವನ್ನೇ ಮಾಡಲಿ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಜ್ಞಾನಕ್ಕೆ ಭಕ್ತಿಯೇ ಕಾರಣವಾದ್ದರಿಂದ ಸ್ವಾಮಿ ಭಕ್ತಿಯನ್ನು ನನಗೆ ಅನುಗ್ರಹಿಸು. ಕೋಪವೆಂಬುದು ತನುವಿನಲೆ ನೆರೆ ಪಾಪ ಪಾತಕದಿಂದ ನರಕದ ಕೂಪದಲ್ಲಿ ಮುಳುಗುವುದು ತಪ್ಪದು ಶಾಸ್ತ್ರ ಸಿದ್ಧವಲೇ. ರಾಪು ಮಾಡದೆ ಬಿಡನು ಯಮನು ನಿರಾಪರಾಧಿಯು ನೀ ನೋಡಿ ಕೀರ್ತಿ ಕಲಾಪವನು ನೀ ಕಾಯ್ದು ರಕ್ಷಿಸು ನಮ್ಮ ನನವರತ. ಮನುಷ್ಯನಿಗೆ ಕೋಪವೆಂಬುದು ದೇಹದಲ್ಲಿ ನೆಲೆಸಿದ ಒಂದು ಪಾಪ. ಪಾಪದಿಂದ ನರಕದಲ್ಲಿ ಬೀಳುವುದು ತಪ್ಪದು. ಇದು ಶಾಸ್ತ್ರದಿಂದ ನಿರ್ಣಯಿಸಲ್ಪಟ್ಟಿದೆ. ಯಮನಂತೂ ಪಾಪಿಯನ್ನು ದಂಡಿಸದೆ ಬಿಡುವುದಿಲ್ಲ. ಇವರಲ್ಲಿ ಅವನದೇನೂ ತಪ್ಪಿಲ್ಲ. ಆದ್ದರಿಂದ ನನ್ನ ಕೋಪವನ್ನು ಹೋಗಲಾಡಿಸಿ ಕಾಪಾಡು. ಭಕ್ತವತ್ಸಲನೆಂದು ಈ ನಿನ್ನ ಕೀರ್ತಿಯನ್ನು ಉಳಿಸಿಕೋ. ನಿನ್ನ ಸೂತ್ರದೊಳಾಡುವವು ಚೈತನ್ಯ ಸಚರಾಚರಗಳೆಲ್ಲವು. ನಿನ್ನ ಸೂತ್ರವು ತಪ್ಪಿದರೆ ಮುಗ್ಗುವವು ಊಹೆಗಳು. ಇನ್ನು ನಮಗೆ ಸ್ವತಂತ್ರವೆಲ್ಲಿಯೇ ಧನ್ಯ ಕರ್ಮ ಸುಕರ್ಮವೆಲ್ಲವ ನಿನ್ನದೊಂದೊಪ್ಪಿಸದೆ ರಕ್ಷಿಸು ನಮ್ಮ ನನವರತ. ಸರ್ವ ವಸ್ತುಗಳಲ್ಲಿಯೂ ಚೇತನ ಸ್ವರೂಪಿಯಾದ ನೀನು ಸೂತ್ರಧಾರ. ನೀನು ಸೂತ್ರವನ್ನು ಆಡಿಸಿದಂತೆ ಚರಾಚರ ವಸ್ತುಗಳೆಲ್ಲವೂ ತಮ್ಮ ಕೆಲಸಗಳನ್ನು ಮಾಡುತ್ತವೆ. ಹೀಗಿರುವಾಗ ನಮಗೆ ಯಾವುದರಲ್ಲಿ ಸ್ವಾತಂತ್ರ್ಯ ಉಂಟು? ಪಾಪ ಪುಣ್ಯಗಳೆಲ್ಲವೂ ನಿನ್ನದೆಂದು ಸಕಲ ಕರ್ಮಗಳನ್ನು ನಿನಗೆ ಒಪ್ಪಿಸಿದ್ದೇನೆ. ಒಡೆಯ ನೀನೆಂದೊರಿದು ನಾ ನಿನ್ನಡಿಯ ಭಜಿಸದೆ ದುರುಳನಾದೆನು. ಮಡದಿ ಮಕ್ಕಳ ಮೋಹದಲ್ಲಿ ಮನಸಿಲುಕು ತಡಿಗಡಿಗೆ
ಮಡದಿಯ ಯಾರಿ ಮಕ್ಕಳ್ಯಾರಿ ಒಡಲಿಗೊಡೆಯನು ನೀನು ನೀ ಕೈ ಪಿಡಿದು ಮುದದಲ್ಲಿ ಬಿಡದೆ ರಕ್ಷಿಸು ನಮ್ಮನವರತ. ನೀನು ಒಡೆಯನೆಂಬುದನ್ನು ಅರಿತಿದ್ದರೂ ನಿನ್ನನ್ನು ಭಜಿಸದೆ ದುರುಳನಾದೆನು. ಹೆಜ್ಜೆ ಹೆಜ್ಜೆಗೂ ಮಡದಿ ಮಕ್ಕಳ ವ್ಯಾಮೋಹದಲ್ಲಿ ಮನಸ್ಸು ಸಿಕ್ಕಿಕೊಂಡಿತು. ವಿಚಾರಿಸಿ ನೋಡಿದಾಗ ಈ ಮಡದಿ ಯಾರು, ಮಕ್ಕಳು ಯಾರು, ಅವರಿಂದ ನನಗೇನಾದೀತು? ಈ ದೇಹದ ಒಡೆಯ ನೀನು. ನನ್ನ ಕೈ ಹಿಡಿದು ವಾತ್ಸಲ್ಯದಿಂದ ದಾರಿ ತೋರಿಸು, ರಕ್ಷಿಸು ನಮ್ಮ ಅನವರತ ಸ್ವಾಮಿ. ಪಂಟಿಸಿದ ಮುದ ಮುಖರು ಕೆಲರುಂಟು ರಿಪುಗಳು ದಂಟಿಸುತ್ತ ಬಲು ಕಂಟಕದಿ ಕಾಡುವರು ಕಾಯಿ ಕಲುಷ ಸಂಹಾರ. ಬಂಟನಲ್ಲದೆ ನಾನು ದೀನರ ನಂಟನಲ್ಲನೆ ನೀನು ನಿನ್ನೊಳಗುಂಟೆ ನಿರ್ದಯ ನೋಡಿ ರಕ್ಷಿಸು ನಮ್ಮನವರತ. ಮದ ಮಾತ್ಸರ್ಯ ಮೊದಲಾದ ವೈರಿಗಳು ಮುಳ್ಳುಗಳಂತೆ ಅಡ್ಡ ಬಂದು ನನ್ನನ್ನು ಕಾಡುತ್ತಿದ್ದಾರೆ. ಓ ಸ್ವಾಮಿಯೇ, ಪಾಪ ವಿನಾಶಕನೇ, ನನ್ನನ್ನು ಸಲಹು. ನಾನು ನಿನ್ನ ಬಂಟನಲ್ಲವೇ? ನೀನು ದೀನರ ನಂಟನಲ್ಲವೇ? ನಿನ್ನಲ್ಲಿ ನಿಷ್ಕರುಣೆಯುಂಟೆ? ರಕ್ಷಿಸು ನಮ್ಮ ನರವರತ. ದಂಡಧರನು ಪಟಳದಿ ಮಿಗೆ ಮುಂಕೊಂಡು ಮೊರೆಯುಗವರ ಕಾಣೆನು. ಪುಂಡರೀಕೋದ್ಭವನ ಶಿರವನು ಕಡಿದು ತುಂಡಿಸಿದ ಖಂಡ ಪರುಷುವು ರುದ್ರ ಭೂಮಿಯು ರಂಡಲೆದು ತಿರುಗುವರು ನೀನು ದಂಡ ದೇವರ ದೇವ ರಕ್ಷಿಸು ನಮ್ಮನವರತ. ಯಮನ ಉಪಟಳಕ್ಕೆ ಹೆದರಿ ಅದರಿಂದ ತಪ್ಪಿಸಿಕೊಳ್ಳಲು ನಿನಗೆ ಶರಣಾಗತ ಅವರು ಇಲ್ಲವೆಂದು ಕಾಣುತ್ತದೆ. ಎಲ್ಲರಿಗೂ ಮರಣವು ಸಂಭವಿಸುತ್ತದೆ. ಬ್ರಹ್ಮನ ಶಿರಸ್ಸನ್ನು ಸಹ ಈಶ್ವರನು ತುಂಡರಿಸಿ ರುದ್ರಭೂಮಿಯಲ್ಲಿ ಸಂಚರಿಸುತ್ತಿದ್ದಾನೆ. ಹೇ ದೇವದೇವ, ನಿನಗೆ ಶರಣಾಗತನಾಗಿದ್ದೇನೆ. ಯಮನ ಭಯವಿಲ್ಲದಂತೆ ನನ್ನನ್ನು ಸಲಹು. ಟಿಪ್ಪಣಿ: ಬ್ರಹ್ಮನ ಒಂದು ಶಿರಸ್ಸನ್ನು ಈಶ್ವರನು ಕತ್ತರಿಸಿದನೆಂದು ಪುರಾಣ ಕಥೆಯುಂಟು. ಶಕ್ತಿ ಎಂಬುದು ಮಾಯೆ, ಮಾಯಾ ಶಕ್ತಿ ಇದು ತನುವಿನಲಿ ನೀ ನಿಜ ಮುಕ್ತಿದಾಯಕನಿರಲು ಸುಖ ದುಃಖಾದಿಗಳಿಗಾರು. ಯುಕ್ತಿಗೊಳಗಿದ ನರಿತು ಮನದ ವಿರಕ್ತಿ ಭಜಿಸುವ ನಗೆ ಮುಕ್ತಿಗೆ ಭಕ್ತಿಯೇ ಕಾರಣವು ರಕ್ಷಿಸು ನಮ್ಮನವರತ. ಶಕ್ತಿ ಎಂಬ ಪ್ರಕೃತಿಯು ಮಾಯೆ, ಸುಳ್ಳು, ಮುಕ್ತಿದಾಯಕನಾದ ನೀನು ಈ ದೇಹದಲ್ಲಿ ನೆಲೆಸಿರುವಾಗ ಸುಖ ದುಃಖಗಳನ್ನು ಕೊಡಲು ಈ ಮಹಾಶಕ್ತಿ ಯಾರು? ಇದರಿಂದ ಏನಾದೀತು? ಈ ವಿಷಯವನ್ನು ಯುಕ್ತಿಯಿಂದ ತಿಳಿದು ಸುಖ ದುಃಖಗಳಲ್ಲಿ ವೈರಾಗ್ಯದಿಂದ ನಿನ್ನನ್ನು ಭಜಿಸುವವನಿಗೆ ಮುಕ್ತಿ ದೊರೆಯುತ್ತದೆ. ಮುಕ್ತಿಗೆ ಭಕ್ತಿಯೇ ಕಾರಣ. ಮುಕ್ತಿಗೆ ಭಕ್ತಿಯೇ ಕಾರಣ. ಮೂರು ಗುಣ ಮೊಳೆದೋರಿತ್ತುದರೊಳು ಮೂರು ಮೂರ್ತಿಗಳಾಗಿ ರಂಜಿಸಿ ತೋರಿ ಸೃಷ್ಟಿ ಸ್ಥಿತಿ ಲಯಂಗಳ ರಚಿಸಿ ವಿಲಯದಲ್ಲಿ ಮೂರು ರೂಪೊಂದಾಗಿ ಪ್ರಳಯದ ದಾರಿಯಲ್ಲಿ ವಟಪತ್ರ ಶಯನದಿ ಸೇರಿದವನೀಗ ರಕ್ಷಿಸು ನಮ್ಮನವರತ. ಸತ್ವ, ರಜಸ್ಸು, ತಮಸ್ಸು ಎಂಬ ಮೂರು ಗುಣಗಳಿಂದ ವಿಷ್ಣು, ಬ್ರಹ್ಮ, ರುದ್ರ ಎಂಬ ಮೂರು ಮೂರ್ತಿಗಳ ಅಥವಾ ತ್ರಿಮೂರ್ತಿಗಳ ರೂಪವನ್ನು ಧರಿಸಿ ಕ್ರಮವಾಗಿ ಸ್ಥಿತಿ, ಸೃಷ್ಟಿ, ಸಂಹಾರ ಎಂಬ ಕಾರ್ಯಗಳನ್ನು ನಡೆಸುತ್ತಿದ್ದೀಯೆ. ಪ್ರಳಯ ಕಾಲದಲ್ಲಿ
ಮೂರು ಮೂರ್ತಿಗಳು ಒಂದಾಗಿ ನಿನ್ನಲ್ಲಿ ಸೇರುತ್ತವೆ. ಆಗ ನೀನು ಆಲದ ಎಲೆಯಲ್ಲಿ ಮಲಗಿ ವಿಶ್ರಮಿಸುತ್ತೀಯೇ. ನೀರ ಮೇಲಣ ಗುಳ್ಳೆಯಂದದಿ ತೋರಿಯಡಗುವ ದೇಹವೇ, ಸಂಸಾರ ಬಹಳಾರ್ಣವದೊಳಗೆ ಮುಳುಗಿದೆನು ಪತಿಕರಿಸಿ. ತೋರಿಸ ಚಲಾನಂದ ಪದವಿಯ ಸೇರಿಸ ಕಟ ನಿನ್ನ ಓಳ್, ನಮಗಾರು ಬಾಂಧವರುಂಟು ರಕ್ಷಿಸು ನಮ್ಮನವರತ. ನೀರ ಮೇಲಿನ ಗುಳ್ಳೆಯಂತೆ ಈ ದೇಹವು ಸ್ವಲ್ಪ ಕಾಲ ತೋರಿ ಅಡಗುವುದು. ಸಂಸಾರವೆಂಬ ವಿಶಾಲ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದೇನೆ. ನನ್ನನ್ನು ಮೇಲೆತ್ತಿ ಸ್ಥಿರವಾದ ಆನಂದ ಪದವಿಯನ್ನು ತೋರಿಸು. ಅಕಟ, ನಿನ್ನಂತೆ ಆಪದ್ಬಾಂಧವರು ನನಗೆ ಯಾರಿದ್ದಾರೆ?